ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಾದಂಥ ಉದಯರವರು, ಹಾಗೆಯೇ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಮೇಡಮ್ ಅವರು, ತಹಶೀಲ್ದಾರ್ರವರು, ಇಒ ಸರ್ ಎಲ್ಲರೂ ಕೂಡ ಸೇರಿ ಇವತ್ತಿಲ್ಲಿ ಒಂದು ಸಭೆಯನ್ನ ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಿದ್ರು. 4 ಪಂಚಾಯಿತಿಗಳನ್ನ ಆಹ್ವಾನ ಮಾಡಿದ್ರು. ನಾವು ನಮ್ಮ ಪಂಚಾಯಿತಿಗಳಲ್ಲಿ ಗ್ರಾಮಸ್ಥರ ಮುಖಂಡರುಗಳ ಅಭಿಪ್ರಾಯವನ್ನ ತೆಕ್ಕೊಂಡು ಒಪ್ಪಿಗೆಯನ್ನ ತಕೊಂಡು ಬಂದು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ವಿ. ಧರಣಿ ಸತ್ಯಾಗ್ರಹ, ನಗರಸಭೆಗೆ ಪಂಚಾಯಿತಿಗಳು ಸೇರ್ಪಡೆ ಏನಾಗಿದಾವೋ ವಾಪಸ್ ನಗರಸಭೆಯಿಂದ ಮತ್ತೆ ಪಂಚಾಯಿತಿಗಳಾಗೆ ಉಳಿಬೇಕು ಅನ್ನುವ ಒಂದೇ ಏಕೈಕ ನಿರ್ಧಾರದ ಮೇಲೆ ನಾವೆಲ್ಲರೂ ಕೂಡ ಬಂದಿದ್ವಿ. ಅದೇ ನಿರ್ಧಾರವನ್ನ ನಮ್ಮ ಗ್ರಾಮದ ಮುಖಂಡರುಗಳು, ಯಜಮಾನರುಗಳು ಸಚಿವರಿಗೆ, ಶಾಸಕರಿಗೆ ಗಮನಕ್ಕೆ ತಂದ್ರು. ಶಾಸಕರು, ಸಚಿವರು ಮತ್ತೆ ಚರ್ಚೆ ಆಗುವ ಸಮಯದಲ್ಲಿ ನಾವು ನಗರಸಭೆಗೆ ಪಂಚಾಯಿತಿಗಳು ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳಾಗ್ತವೆ, ಅನ್ನ ಬೆಳೆ ತಿನ್ನುವಂತ ಭೂಮಿ 5,000 ಎಕರೆ ಹಸಿರು ವಲಯ ಹೊಟ್ಟೋಗುತ್ತೆ. ಮತ್ತೆ ನಾವು ಮೂಲಭೂತ ಸೌಕರ್ಯಗಳನ್ನ ಈಗಾಗಲೇ ಸಾಕಷ್ಟು ಸಂತೃಪ್ತಿಯಾಗಿ ಪಡ್ಕೊಂಡು ಜೀವನ ಮಾಡ್ತಿರೋ ಪಂಚಾಯಿತಿಗಳು ಎಲ್ಲವೂ ಸಮೃದ್ಧಿಯಾಗಿದೆ. ಹಾಗಿರುವಾಗ ನಗರಸಭೆಯ ಸೇರ್ಪಡೆ ಅವಶ್ಯಕತೆ ಇಲ್ಲ. ಇದು ಹೇಳಿದೆ ಪ್ರಜೆಗಳ ಅಭಿಪ್ರಾಯ ತಕ್ಕೊಳ್ಳದೆ ವಾರ್ಡ್ ಸಭೆ, ಗ್ರಾಮ ಸಭೆ ಅಥವಾ ಪಂಚಾಯಿತಿನಲ್ಲಿ ಅಜೆಂಡಾ ಇಟ್ಟು ಯಾವ ಕ್ರಮವನ್ನೂ ಕೂಡ ಅನುಸರಿಸಿದೆ ಏಕಪಕ್ಷೀಯವಾಗಿ ನಿರ್ಣಯ ತಕ್ಕೊಂಡಿರೋದು ತುಂಬಾ ತಪ್ಪಾಗಿದೆ, ಅಪರಾಧ ಆಗಿದೆ. ಹಾಗಾಗಿ ನಾವು ಅನಿವಾರ್ಯವಾಗಿ ರಾಜ್ಯಪತ್ರದಲ್ಲಿ ಹೊರಟಿದ್ದ ಕಾರಣ 1, ಪಂಚಾಯಿತಿನಲ್ಲಿ ಯಾವೆಲ್ಲ ಕಾರ್ಯಕಲಾಪಗಳು ಸ್ಥಗಿತ ಆಗಿದ್ದು 2, ಮತ್ತೆ ಶಾಸಕರ ನಿಲುವು ಅವರು ತಕೊಂಡಂತ ನಿರ್ಧಾರದಲ್ಲೇ ಲೋಪ ಆಗಿರುವ ಕಾರಣ ನಾವು ಅನಿವಾರ್ಯವಾಗಿ ಧರಣಿ ಸತ್ಯಾಗ್ರಹವನ್ನ ಮಾಡ್ಬೇಕಾಗಿ ಬಂತು. ಒಂದು ಕಡೆ ಜನರ ಸಮಯ, ಮತ್ತೊಂದು ಕಡೆ ಕೋರ್ಟಿನ ಸಮಯ, ಮತ್ತೊಂದು ಕಡೆ ಚುನಾಯಿತ ಪ್ರತಿನಿಧಿಗಳ ಮತ್ತೆ ಒಟ್ಟು ವ್ಯವಸಾಯ, ಕೃಷಿ, ಉದ್ಯೋಗ, ಕುಟುಂಬ ಎಲ್ಲ ಸಮಯ ಹಾಳಾಗೋಗಿದೆ. ಯಾವ ಕಾರಣ? ಒಂದೇ ಒಂದು ಅಜೆಂಡಾದಲ್ಲಿ ಇಡದೆ ತೀರ್ಮಾನ ತಕ್ಕೊಂಡಿರೋದನ್ನೇ ಮೊದಲನೇದಾಗಿ ಮಾಡಿಕೊಂಡು ಅಜೆಂಡಾದಲ್ಲಿ ಇಟ್ಟು ತೀರ್ಮಾನ ಮಾಡಿದಂತ 4ನೇ ತಾರೀಕು 7ನೇ ತಿಂಗಳು 24ನೇ ಇಸವಿಯ ಗಂಭೀರವಾದ ನಿರ್ಧಾರ ಗಣನೆಗೆ ತಕ್ಕೊಳ್ಳದೆ ಮಾಡಿರುವ ತಪ್ಪು ಇಷ್ಟೆಲ್ಲದಕ್ಕೂ ಕಾರಣ ಆಗಿದೆ ಅಂತೇಳಿ ನಾವು ಮನವರಿಕೆ ಮಾಡ್ಕೊಟ್ಟಿದೀವಿ. ದಾಖಲೆ ಸಮೇತ ನಾವು ಅವರಿಗೆ ಪುಟದಲ್ಲೂ ಕೂಡ ಪ್ರತಿ ಒಂದು ದಾಖಲೆಯನ್ನು ಕೂಡ ಸಚಿವರ ಮತ್ತೆ ಶಾಸಕರ ಗಮನಕ್ಕೆ ತಂದಿದ್ದೇವೆ. ಅವ್ರ ಎಲ್ಲಾ ಲೋಪಗಳನ್ನು ಎತ್ತಿಡಿದಿದ್ದೇವೆ ದಾಖಲೆ ಸಮೇತ. ಹಾಗಾಗಿ ಅವರು ಕೂಡ ಅದನ್ನೆಲ್ಲ ಗಮನಿಸಿದರೆ ಗೊತ್ತಾಗಿದೆ ಅವರಿಗೆ ಲೋಪ ಆಗಿದೆ ಅಂತ ಹೇಳಿ. ಅಂತಿಮವಾಗಿ ನಾವು ಏನು ಒಂದು ಕೋರಿಕೆ ಇಟ್ಟಿದೀವಿ ಅದು ಪಂಚಾಯಿತಿಗಳು ವಾಪಸ್ ಪಂಚಾಯಿತಿಯಾಗಿ ಉಳಿಬೇಕು. ಚುನಾವಣೆ ಸಮಯ ಹತ್ರ ಬರ್ತಾ ಇದೆ. ಪಂಚಾಯಿತಿ ಚುನಾವಣೆಗಳು ನಿಲ್ಲಬಾರದು. ಮಾಮೂಲಿ ಯಥಾರೀತಿ ಹೇಗಾಗ್ಬೇಕು ಹಾಗಾಗ್ಬೇಕು. ಹಾಗಾಗಿ ತ್ವರಿತವಾಗಿ ಸರ್ಕಾರ ಹಿಂಪಡೆಯುವುದಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿದ್ವಿ. ಅವರಿಬ್ರು ಕೂಡ ಈ ಪ್ರಕ್ರಿಯೆ ಕುರಿತು ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ, ಕಾನೂನು ನೆರವನ್ನ ತಕ್ಕೊಳ್ತೀವಿ. ಕಾನೂನು ಸಚಿವರು ಮತ್ತೆ ಕಾನೂನಿನ ಸಂಬಂಧಪಟ್ಟಂತವ್ರ ಜೊತೆ ಮಾತನಾಡಿ ನಾವು ಅದನ್ನ ಹಿಂಪಡೆಯೋದಕ್ಕೆ ಏನೆಲ್ಲಾ ಕೆಲಸ ಮಾಡ್ಬೋದೋ ಅದನ್ನ ಮಾಡೋದಕ್ಕೆ ನಾವು ಹಿಂದೆ ಕೆಲಸವನ್ನ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಈ ಭರವಸೆಯ ಮಾತು 4 ಪಂಚಾಯಿತಿಗಳ ಪ್ರತಿನಿಧಿಗಳು ಏನಿದ್ದೀವಿ ನಾವು ಕೂಡ ಮಾತನಾಡಿ ಸಮ್ಮತಿಯನ್ನ ಸೂಚಿಸಿದೀವಿ. ಆದ್ರೆ ಧರಣಿ ನಿಲ್ಲಲ್ಲ, ನಿರಂತರವಾದ ಧರಣಿ ಇರುತ್ತೆ. ನಮ್ಮ ಧರಣಿಯ ಸ್ವರೂಪವನ್ನ ನಾವು ಚೇಂಜ್ ಮಾಡಿದ್ವಿ. ಬಹಳ ಬಿಸಿಯಾದಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ, ಸರ್ಕಾರದ ಲೋಪವನ್ನ ಎತ್ತಿ ಹಿಡಿಯುವ ಒಂದು ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದೀವಿ. ಈಗ ಸರ್ಕಾರನೇ ಒಪ್ಪಿರೋದ್ರಿಂದ ಈ ಪ್ರಕ್ರಿಯೆಯಿಂದ ನಾವು ವಾಪಸ್ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ಆ ವೇಗ ಆದಂತ ಬಿಸಿ ಮುಟ್ಟಿಸುವ ಚಳುವಳಿಯನ್ನ ಸ್ವಲ್ಪ ಮಟ್ಟಿಗೆ ಪೂರ್ಣ ಅಲ್ಲ ತಗ್ಗಿಸಿ ನಿರಂತರ ಹೋರಾಟ ಧರಣಿಯನ್ನ ನಾವು ಮಾಡ್ತೀವಿ. ಆದಷ್ಟು ಬೇಗ ಸರ್ಕಾರ ಒಂದು ನಿಲುವಿಗೆ ಬರ್ಲಿ ಅನ್ನುವ ಒತ್ತಾಯದ ಜೊತೆ ನಾವು ಗ್ರಾಮಸ್ಥರು ಈ ಸಭೆಗೆ ಅಂತಿಮಗೊಳಿಸಿದ್ವಿ.